ಒಂದೂವರೆ ವರ್ಷಕ್ಕೆ ಬರ್ತದ ಇದು ಮಾರ್ಬೇಕಲ್ಲ ನಾವು, ಅದೇ ಕೆಲ್ಸಕ್ಕೆ ಹೋಗಲ್ಲ ಅಲ್ಲ. ನಾವು ಹೇಳಿದ್ರೆ ನಾವು ದ್ರಾಕ್ಷಿ ಬಿಟ್ರೆ ಇನ್ನೇನು ಮಾರ ಅಂತ ಪರ್ಪಸ್ ಇಲ್ಲ ಇಲ್ಲಿ. ಪನ್ನೀರ್ ಅಂತ ಹಣ್ಣಿದು, ನಾವು ಯಾವುದು ಕೊಯ್ಯಲ್ಲ, ತೋಟಕ್ಕೆ ಬಂದಾಗ ಓಡಾಡುವಾಗ ಒಂದು ಕಿತ್ಕೊಂಡು ತಿನ್ನೋ ಅಂತ ಹಣ್ಣಿದು. ಫುಲ್ಲು ಸ್ವೀಟ್ ಆಗಿದೆ. ಎಲ್ಲ ಉದುರೋತಾವ ಆ ಹಣ್ಣಾದ್ಮೇಲೆ ಅವು ಶೇಪ್ ಬಂದ್ಮೇಲೆ ನೋಡಿ ಇದ್ರೊಳಗಡೆ ಹಣ್ಣಿದೆ ಇಲ್ಲಿ, ಈ ಹಣ್ಣು ಅದಾಗ್ಬೇಕು. ನಾನು ಇದು ಹೇಳಿದ್ನೆ ಆಗಲ್ಲಪ್ಪ ಸುಮ್ಮನೆ ಏನಕ್ಕೆ ಮಾಡ್ತೀಯ ಅಂತ. ಇಲ್ಲ ನಾನು ಮಾಡಲೇಬೇಕು ಅಂದ. ಸರಿ ಮಾಡಪ್ಪ ಅಂದೆ. ರೋಜವ್ವ ಪ್ರೀಮಿಯಂ, ಹೌದಾ, ಪ್ರೀಮಿಯಂ ಸೆಕ್ಷನ್ ಹೋಗುತ್ತದಲ್ಲ. ಸೊ ಇವು ಬೆಳೆದಿದ್ದಂಗೆ ಅಲ್ಲೇ ಕಿತ್ತಾಕ್ಬೇಕು, ಸೊ ದಟ್ ಗಿಡ ಬರುತ್ತೆ ಬೇಗ. ಆಮೇಲೆ ಅವನ್ನ ಬಿಟ್ರೆ ಅಲ್ಲೇ ಹೂವು ಹಾಕಿ ಆಮೇಲೆ ಹಾಕ್ಬೋದು. ನಿಮ್ಗೆ ಯಾಕೆ ರೋಸ್ ಬೆಳಿಬೇಕು ಅಂತ ಅನಿಸ್ತು? ನೋಡ್ರಿ ಈ ಹಣ್ಣು ಔಷಧಿ ಹೊಡೆದ್ರೆ ಕ್ಲಿಯರ್ ಆಗಿರ್ತದೆ. ಇದು ನೋಡ್ರಿ ಈ ತರ ಬರ್ಬೇಕು, ಈ ತರ ಹಣ್ಣು. ಇದು ನೇರಡೇನು ದ್ರಾಕ್ಷಿ ಕಟ್ ಮಾಡಿದಂಗ ಮಾಡ್ಬೇಕು. ಅಕ್ಕ ಎಲ್ಲ ಕಟ್ ಮಾಡಿ ತಲೆ ಕಟ್ ಮಾಡಿ ಹೊಡಿಬೇಕು. ಇದಕ್ಕೂ ಮೇಂಟೆನೆನ್ಸ್ ಬೇಕಾಗುತ್ತೆ, ಮೇಂಟೆನೆನ್ಸ್ ಮಾಡ್ಬೇಕು. ಇದನ್ನೆಲ್ಲ ಮಾರಲ್ಲ ನೋಡ್ರಿ, ಎಲ್ಲ ಉದುರಿ ಹೋಗ್ಯಾವ. ನೋಡಿ ಈ ತರ ಹಣ್ಣು ಬರುತ್ತೆ ಕ್ಲೀನಾಗಿ. ಇದು ಬೆಟರ್ ಇದೆ ಕಂಪೇರ್ ಮಾಡೋದಿಲ್ಲ. ನೋಡಿ ಎಲ್ಲ ಈಗ ಕೈಗೆ ಸಿಗೋ ಹಾಗೇನೆ ಇದೆ. ಯಾರು ಮಾರಲ್ಲ, ಯಾರು ಮಾರಲ್ಲ, ಯಾರು ತಿನ್ನಲ್ಲ. ಮಾರೋದು ಮುಂಚೆ ಎಲ್ಲ ಎಲ್ಲಿ ಮಾರೋದೆಲ್ಲ ಇರ್ಲಿಲ್ಲ, ಇಲ್ಲ. ಮುಂಚೆ ಎಲ್ಲ ಈಗೆಲ್ಲ ಸೀಡ್ಸ್ ಬಂದ್ಬಿಟ್ವು. ಈಗ ಸೋಪ್ಗಳು ಹಾಕಿರೋರು ಬಿಟ್ಬಿಟ್ಟವ್ರು, ಯಾಕಂದ್ರೆ ರೋಡ್ ಸೈಡ್ ಎಲ್ಲ ಹಾಕ್ಬಿಟ್ರು ಬೇಜಾನ್ ತಿಂತಾರೆ, ಕೊಂಡೋರೇ ಇರಲ್ಲ. ಅಲ್ಲ ಆದ್ರೂ ದೊಡ್ಡದು ಮಾಡ್ತಾರಲ್ಲ. ಅವರು ಮಾರಕ್ ಇಂಟೆನ್ಷನ್ ಇಟ್ಕೊಂಡೆ ಮೇಂಟೆನೆನ್ಸ್ ಮಾಡಿ, ಕ್ಲೀನಾಗಿ ಮೇಂಟೆನೆನ್ಸ್ ಮಾಡಿ. ಕೆಜಿ 100 ಚಿಲ್ಲರೆ ಓಡ್ತದ ಅದು. ಔಷಧಿ ಹೊಡ್ಕೊಂಡು ಅವರು ಬೇಕಂತಾನೆ ಮಾರೋದು. ಅದು ದಪ್ಪಣ್ಣು. ಇದು ತೋತಾಪುರಿ ಮಾವಿನ ಹಣ್ಣು. ಇದು ನಾವು ಮನೆ ಮಟ್ಟಕ್ಕೆ ಮಾಡ್ಕೊಂಡಿದ್ದೀರಿ. ಬೇಕಾದಾಗ ಉಪ್ಪಿನಕಾಯಿಗೆಲ್ಲ ಚೆನ್ನಾಗಿ ಇರುತ್ತೆ. ಆದರೆ ನಾವೇನು ಉಪಯೋಗಿಸಲ್ಲ. ಈಗ ಹಿಂಗೇನು ಹಣ್ಣು ಆದಾಗ ಕಿತ್ಕೊಂಡು ತಿನ್ನೋದು ಅಷ್ಟೇ. ಇಲ್ಲ ಯಾರಾದರೂ ನಿಮ್ಮಂಥ ಸ್ನೇಹಿತರು ಬಂದರೆ ಅವ್ರಿಗೆ ಕೊಡೋದು ಅಷ್ಟೇ. ನಾವೇನು ಮಾರೋದಂತೂ ಇಲ್ಲ. ನಾವು ಇದೆಲ್ಲ ಮಾರಕ್ಕೆ ಏನು ಇಂಟೆನ್ಷನ್ ಇಲ್ಲ. ಮಾರಕ್ಕೆ ಏನು ಬಿಟ್ರೆ ಇನ್ನೇನಿಲ್ಲ ಇಲ್ಲಿ. ದ್ರಾಕ್ಷಿ ಒಂದೇ ಮಾರೋದು. ಮನೆ ಯೂಸ್ಗೆ ಯಾರನ್ನ ಬಂದರೆ ಸ್ನೇಹಿತರು ಅಂತವರು ಬಂದರೆ ಕೊಡ್ತೀರಿ. ಇದು ಇಷ್ಟು ಸಣ್ಣ ಗಿಡದಲ್ಲೇ ಆಗಿದೆ, ಹೇಗೆ ಅದು? ಅದು ಕಸಿ ಮಾಡಿದ್ಮೇಲೆ ಅದು ಚಿಕ್ಕ ಗಿಡಕ್ಕೆ ಬರ್ತದೆ. ಇದು 2 ವರ್ಷ ಫಸ್ಟ್ ಹಾಕ್ದಾಗ ಬರೇ ಇಲ್ಲ. ಇದು ಇವಾಗ ರೀಸೆಂಟ್ ಆಗಿ ಬಂದಿರೋದು ಇದು. ಬಟ್ ಸಣ್ಣ ಗಿಡದಲ್ಲೇ ಆಗ್ತಾ ಇದೆಯಲ್ಲ. ಸಣ್ಣ ಮಾವಿನ ಬೆಳೆ ಎಲ್ಲ ಬೆಳಿತಾರಲ್ಲ ದೊಡ್ಡದಾಗಿ, ಅವ್ರದ್ದೆಲ್ಲ ಇದೇ ಇರುತ್ತೆ. ಅವ್ರದ್ದು ಎಲ್ಲ ಇದೇ ತರ ತೋಪು ಜಾಸ್ತಿ ಹಾಕಿರ್ತಾರಲ್ಲ. ಅಲ್ಲ ಜಾಸ್ತಿ ಮಾಡ್ತಾರೆ, ಬಟ್ ಇದೆ ಸಣ್ಣ ಸಣ್ಣ. ನಾವು ಸಣ್ಣ ಮನೆ ಮಾತ್ರ ಅಷ್ಟೇ. ಎಷ್ಟು ವರ್ಷ ಆಯ್ತು ಇದು ಗಿಡ? ಇದು 3 ವರ್ಷ ಏನಾಯ್ತು. 2ನೇ ವರ್ಷ, ಇದು 3ನೇ ವರ್ಷದಲ್ಲೇ ಆಯ್ತು. 3ನೇ ವರ್ಷದಲ್ಲಿ ಬೆಳೆ ಬರುತ್ತಲ್ಲ. 3ನೇ ವರ್ಷ, 3ನೇ ವರ್ಷ. ಇದು ಏನು ಗೊಬ್ಬರ ಏನಾದ್ರು ಹಾಕಿದ್ರ? ಹಾಕ್ತೀರಿ. ಅದೇ ನಾಟಿ ಗೊಬ್ಬರ ವೈರ್ ಇದೆ ನೋಡಿ, ಡ್ರಿಪ್ಪರ್ ಅಲ್ಲೇ ನೀರು ಹೋಗುತ್ತೆ ಅದಕ್ಕೆ. ಅಲ್ಲ ಇದು ಗಿಡ ಎಲ್ಲಿ ಸಿಗುತ್ತೆ? ನರ್ಸರಿ? ಇಲ್ಲ, ಅದು ಅವರೇ ತಗೊಂಬಂದು ಕೊಡ್ತಾರೆ. ಬೀಜ ನರ್ಸರಿಗಳಿಗೂ ಸಿಗ್ತಾವೆ. ನರ್ಸರಿಯಿಂದ ತಗೊಂಬಂದು? ನರ್ಸರಿಯಿಂದ. 3 ವರ್ಷಕ್ಕೆ ಅಂತ ಹೇಳಿದ್ರೆ 3 ವರ್ಷ. ಈಗ 2020 1.5 ವರ್ಷಕ್ಕೆ ಬರೇ ಇಲ್ಲ. ಅದು ಫಸ್ಟ್ ಬರ್ಲಿಲ್ಲ ಅಂದ್ರೆ ಗಿಡ ಇತ್ತು, ಹಣ್ಣು ಯಾವ್ದು ಬರ್ಲಿಲ್ಲ. ಈ ರೀಸೆಂಟ್ 1.5 ವರ್ಷಕ್ಕೆ ಬರ್ತದ ಇದು ಫಸ್ಟ್. ಬರುತ್ತೆ. ಅದು ಒಂದು ಕೆಲಸ ಮಾಡ್ತಾರೆ ಅವರು. ಯಾವ ಥರ ಮಾಡ್ತಾರೆ ಅಂದರೆ, ಈ ಬೇರೆ ಗಿಡಕ್ಕೆ ಈ ಥರ ಫಸ್ಲಿರೋಂಥವು ಕಡ್ಡಿ ಅದ್ರಿಗೆ ಅಂಟು ಕಟ್ಟಿಬಿಟ್ಮೇಲೆ ಇದು ಯಾವ ಥರ ಬರ್ತದ ಆ ಥರ ಅದು ಚಿಕ್ಕ ಗಿಡದಾಗೂ ಬಂದ್ಬಿಡ್ತದೆ. ಇಲ್ಲ 3 ವರ್ಷಕ್ಕೆ ಬಂದ್ಬಿಡ್ತದೆ. 2 ವರ್ಷದ 3ನೇ ವರ್ಷಕ್ಕೆ. 2 ವರ್ಷಕ್ಕೆ ಬಂದ್ಬಿಡ್ತದೆ ಫಸ್ಲು. ಬೆಂಗಳೂರಿಗೆ ಬಂದಾಗ ನೆಟ್ಟಿದ್ರೆ ಪ್ರತಿ ವರ್ಷ ಯಾಕೆ ಮಾಡ್ಕೊಂತಿರ್ಲ? ಹಂಗೆ ಹೋಗೋಣ. ನೆಕ್ಸ್ಟ್ ಏನೇನು ಹಣ್ಣಿದೆ? ತೆಂಗಿನ ಮರ ಬರ್ರಿ. ಹುಳಿ, ಇದು ಹುಳಿ, ಫುಲ್ ಹುಳಿ, ಉಪ್ಪು ಖಾರ ಹಾಕೊಂಡು ತಿನ್ನುವಂಥ ಹಣ್ಣಿದು ನಲ್ಲಿಕಾಯಿ. ಎಲ್ಲ ಇರು ಅದು ಫುಲ್ ಹುಳಿ. ಕೂಡ ಅವ್ರಿಗೊಂದು ಬಾಯಕ್ಕೆ ಹಾಕಿ. ನೀರು ಅಂತ ಅಣ್ಣ, ಇದು ಪನ್ನೀರ್ ಹಣ್ಣಿದು. ವಾಟರ್ ಫುಲ್ಡ್ ಅಂತ ಇಂಗ್ಲೀಷ್ನಾಗ ಅಂತಾರ, ಕನ್ನಡದಲ್ಲಿ ಪನ್ನೀರ್ ಹಣ್ಣು ಅಂತ ಕರೀತಾರೆ. ಇದು ಫುಲ್ಲು ಇದು ಸ್ವೀಟ್ ಹಣ್ಣಣ್ಣ. ಇದು ಈ ಥರ ಬರುತ್ತೆ ನೋಡಿ, ಈ ಥರ ಒಂದ್ಸಲ ತಿಂದು ನೋಡ್ಬೋದು. ಒಗ್ರು ಹೊಡಿತೈತೆ. ಸ್ವಲ್ಪ ಸ್ವೀಟ್ ಇರುತ್ತೆ, ಸ್ವೀಟ್ ಕಮ್ಮಿ. ನಿಮ್ಗೆ ಕಿತ್ಕೊಟ್ಟು
ತೋಟಕ್ಕೆಲ್ಲ ಬರೋದು ಅದಿನ್ನು ಮಾರ್ಕೈತೆ ಮಾರ್ಬೇಕಲ್ಲ ನಾವು, ಅದೇ ಕೆಲ್ಸಕ್ಕೆ ಹೋಗಲ್ಲ ಅಲ್ಲ. ನಾವು ಹೇಳಿದ್ರೆ ನಾವು ದ್ರಾಕ್ಷಿ ಬಿಟ್ಟರೆ ಇನ್ನೇನು ಮಾರೋ ಅಂತ ಪರ್ಪಸ್ ಇಲ್ಲ ಇಲ್ಲಿ. ಪನ್ನೀರ್ ಅಂತ ಹಣ್ಣಿದು, ನಾವು ಯಾವುದು ಕೊಯ್ಯಲ್ಲ, ತೋಟಕ್ಕೆ ಬಂದಾಗ ಓಡಾಡುವಾಗ ಒಂದು ಕಿತ್ಕೊಂಡು ತಿನ್ನೋ ಅಂತ ಹಣ್ಣಿದು. ಯಾರಾದರೂ ವಾಟರ್ ಫ್ರೂಟ್ ಅಂತ ಕರೀತಾರೆ. ಫುಲ್ ವಾಟರಿ ಅಂತ ಇರೋ ಹಣ್ಣಿದು. ಫುಲ್ಲು ರೆಡ್ ಆದಷ್ಟು ಅಷ್ಟು ಹಣ್ಣು ಚೆನ್ನಾಗಿರುತ್ತೆ. ಜಮನೇರಳೆ ಅಂತ ಕರಿತೀವಿ, ಆದ್ರೆ ಸ್ವಲ್ಪ ಹಾಂ ನೇರಳೆ ಹಣ್ಣು ಥರ ಅಲ್ಲ, ಎಳೆ ಅಂತಾರಲ್ಲ, ಅಲ್ಲ ಜಮನೇರಳೆ ಅಂತ ಹೇಳ್ತೀವಿ ನಾವು. ಜಮ್ನೇರಳೆ ನೀವು ನಿಮ್ಮ ಕಡೆ ಇದ್ರನಾ? ಓ ಏನೋ ಇರ್ಬೋದೇನೋ. ಪನ್ನೀರ್ ಇದು. ಪನ್ನೀರ್, ನಾವು ಕನ್ನಡದಲ್ಲಿ ಪನ್ನೀರ್ ಅಂತ ಕರಿತೀವಿ. ಇಂಗ್ಲೀಷ್ನಲ್ಲಿ ಏನೋ ವಾಟರ್ ಫುಲ್ಡು ಏನೋ ಅಂತಾರೆ. ಎಷ್ಟು ರೆಡ್ ಆದ ಅತ್ತೆಗೆ ಅದೇ ಯಾಕ್ರಿ ಇದು ತಿಂದ್ರೆ ಫುಲ್ ಸ್ವೀಟ್ ಆಗಿದೆ. ಎಷ್ಟು ಯಾವ್ದಕ್ಕೆ ಅದಕ್ಕಿಂತ ಕೆಂಪಾಗಿರುತ್ತೋ ಅದು ಹಣ್ಣಾಗಿರುತ್ತೆ. ಅದ ಈಗ ಗಿಳಿತಿಂದ ಹಣ್ಣಿಗೆ ಯಾಕೆ ರೇಟ್ ಜಾಸ್ತಿ? ರೇಟ್ ಜಾಸ್ತಿ ಅಂದರೆ ಟೇಸ್ಟ್ ಚೆನ್ನಾಗಿರ್ತದ ಅಂತ ಅದು ಕೇಳಿದೆ. ಟೇಸ್ಟ್ ಆಗೋದಕ್ಕೆ ಅದು ತಿಂದು ಹೋಗೋದು. ಅದು ಟೇಸ್ಟ್ ಇರ್ತದ ಅಂತ ಅದು ತಿಂದಿರ್ತದೆ. ಟೇಸ್ಟ್ ಇರ್ತದ ಅಂತ ಅದು ಆ ಟೈಮಿಗೂ ಅದು ಗೊತ್ತು, ನಮಗೆ ಗೊತ್ತಾಗಲ್ಲ. ಓ, ಇದೀಗ ತಿಂದಿದೆ ಆಲ್ರೆಡಿ ಸ್ವಲ್ಪ. ಈ ಗಿಳಿನೇ ತಿಂತೋ ಅಳಿಲೋ ತಿಂತೋ? ಇಲ್ಲ ಗಿಳಿನೇ ಜಾಸ್ತಿ, ಗಿಳಿನೇ. ಹಳ್ಳಿಲಿ ತಿನ್ನಲ್ಲ. ಹಾಗೆ ತಿಂದು ಮರದಲ್ಲಿದೆ ಅಂತ ಅದೆಲ್ಲ ತಿಂದಿದ್ದು ಅಂತ. ಬಟ್ ನೀವು ಯಾವುದು ಕಿತ್ಕೊಳ್ಳಲ್ಲ, ಎಲ್ಲ ಗಿಳಿ ಎಲ್ಲ ಗಿಣಿ ಅವರು ಇವರು ಹಕ್ಕಿಗಳೆಲ್ಲ ತಿಂದೋಗ್ಲಿ ಅಂತಲ್ಲ. ಅಷ್ಟೇ ತಿಂದ್ಕೊಂಡು ಹೋಗ್ತಾವ. ಇದು ಸೀತಾಫಲನ ಕೊಯ್ಯಲ್ವಾ? ಇಲ್ಲ ಅದು ಇಲ್ಲ, ಎಲ್ಲ ಮನೆಗೆ ಎಲ್ಲ ಮನೆಗೆ ಹಣ್ಣಾದ ಕಿತ್ಕೊಂಡು ಹೋಗ್ತಾರೆ, ತಿಂದಾರ. ಇಲ್ಲ ನಿಮ್ಮಂಥವ್ರು ಯಾರು ಬಂದಾಗ ಅದು ಅಷ್ಟೇ. ಅದು ಏನಿಲ್ಲ. ಇದು ಎರಡು ಗಿಡ. ಇದು ಎಲ್ಲ ಸಣ್ಣ ಸಣ್ಣ ಗಿಡದೆಲ್ಲ ಬಂದಿದೆ. ಈಗ ಅದು ಇನ್ನೂ ಬಲಿಬೇಕಲ್ಲ. ಈ ಸೀಸನ್ ಅಲ್ಲ ಅದೇ ಬಲಿಬೇಕು ಈಗ ಸ್ಟಾರ್ಟಿಂಗ್. ಬರುತ್ತೆ ಇದು ಏನು 2 ವರ್ಷ ಆಗ್ತದೆ ಹೇಳ್ರಿ. ಸೀಸನ್ ಥರನೇ ಇದು. ಇದು ಲಿಚ್ಚಿ ಫ್ರೂಟ್, ಇದು ಲಿಚ್ಚಿ ಆದರೆ ಎಲ್ಲ ಕಡೆಯಾಗೈತೆ. ಅದು ಬರೀಲ್ಲ, ಇನ್ನೂ ಆಗ್ಬೇಕಷ್ಟಲ್ಲ. ಖಾಲಿ ಆಗ್ಬಿಟ್ಟಿದೆ. ಖಾಲಿ ಆಯ್ತಾ? ನೋಡ್ರಿ ಓಹೋ, ಇದು ಒಳಗಡೆ ಬರುತ್ತೆ ಅದು. ಎಲ್ಲ ಉದುರೋತಾವ. ಆ ಹಣ್ಣಾದ್ಮೇಲೆ ತಿನ್ನೋಂಥದ್ದು. ಅವು ಶೇಪ್ ಬಂದ್ಮೇಲೆ ನೋಡಿ ಇದ್ರೊಳಗಡೆ ಹಣ್ಣಿದೆ ಇಲ್ಲಿ, ಈ ಹಣ್ಣು ಅದಾಗಬೇಕು. ಬಟ್ ಲಿಚ್ಚಿನೂ ನೀವು ಕೊಯ್ಯಲ್ವಾ? ಇಲ್ಲ, ಏನು ಕೊಯ್ಯಲ್ಲ, ಎಲ್ಲ ಓದ್ ನಿಲ್ಸ್ಕೆ. ಕರೆಂಟ್ ಇಲ್ಲ. ಮನೆಗಾದ್ರೂ ಕೊಯ್ತೀರಾ? ಉದುರೋಗಿ ನೋಡಿ. ಬಿಚ್ಚಿ ನೋಡೋಕೆ ಅಲ್ಲಿ ಆ ಥರ ಹಣ್ಣು ಸಿಕ್ಬೇಕಲ್ಲ. ಹಣ್ಣಿಲ್ಲ ಅಲ್ಲ ಅಲ್ಲಿ. ಅರೆ ನೋಡೋಣಿರಿ, ಎಲ್ಲೇನೋ ಒಂದು ಅರ್ಧ ಏನೋ ಸಿಕ್ಕಿದ್ರಿ ನೋಡ. ಎಲ್ಲ ಟೈಮ್ ಆಗಿದ್ರೆ ಉದುರೋತಾವ. ನಾವು ಅವ್ರಿಗೆ ಇವ್ರಿಗೆ ಎಲ್ಲ ಕಿತ್ಕೊಂಡೋಗಿ, ನಾನು ಖಾಲಿ ಹೋಗಲ್ಲ, ಯಾರಿಗೇನೋ ಒಂದೊಂದು ಕಿತ್ಕೊಂಡೋಗಿ ಕೊಟ್ಬಿಡೋದು. ಅದು ಒಳಗಡೆ ಏನು ಬೆಳೆಯೋಣ, ನಿಂಗೆ ಗೊತ್ತಿಲ್ಲದೆ ಇರೋದು ಏನು ಬೆಳೆ ಎಲ್ಲೇನು ಐತೆ ನೋಡೋಣ ಅಂತ ನಿಮ್ಗೆ ಸುಳ್ಳು ತೋರ್ಸೋಣ ಅಂತ. ಏನು ಬೆಳಿಬೇಕಲ್ಲ, ಹೊಟ್ಟೆ ಪಡ್ಕೆನ ಮಾಡ್ಬೇಕಲ್ಲ ನಾನು. ಗಿಡಕ್ಕೆ ಫುಲ್ ಬಲೆ ಹಾಕಿರ್ತಾರೆ, ಏನು ತಿನ್ಬಾರ್ದು ಅಂತ. ಇವರೆಲ್ಲ ಇಲ್ಲಿ ಬಿದ್ದು ಹೋಗ್ತಾ ಇದೆ. ದಿಶು ಅವ್ರು ಕಷ್ಟಪಟ್ಟು ಬೆಳೆದಿರುವಂತ ಇದು ರೋಸಲ್ಲಿ ಮುರಾಬಿಲ್ ಅನ್ನೋಂಥ ಜಾತಿ. ಇದು ನೋಡು ಬಿಟ್ಬಿಟ್ಟೈತಿ ಗೀತಾ. ನಾ ಬರ್ಬೇಕಣ್ಣೋ. 250 ರೂಪಾಯಿ ಕೆಜಿ. ಹೂನಣ್ಣ, ಗೊತ್ತಣ್ಣ, ಗೊತ್ತು. ಇನ್ನೂ ಬರ್ಬೇಕು, ಇದು ಇನ್ನೂ ಇಲ್ಲಿ ಗಂಟೆ ಆಗುತ್ತೆ. ಇನ್ನು ಮುಂದಕ್ಕೆ ಬರ್ರಿ. ಬಟ್ ಅದು ಈಗ ಸಣ್ಣ ಹೋದ್ರಲ್ಲಿ ಹೂವಾದಾಗ ಕಿತ್ತಾಕ್ಬೇಕು ಅಂತಾರೆ. ಕಿತ್ತಾಕ್ಬೇಕಣ್ಣ, ಕಿತ್ತಾಕ್ಬೇಕು. ಅದು ಗಿಡ ಡೆವಲಪ್ಮೆಂಟ್ ಆಗಲ್ಲ. ಗಿಡ ಡೆವಲಪ್ಮೆಂಟ್ ಆಗಲ್ಲ. ಈ ಮೊಗ್ಗುಗಳನ್ನೆಲ್ಲ ಕಿತ್ತಾಕ್ಬೇಕು. ಅಲ್ಲೆಲ್ಲ ಕಿತ್ತಾಕಿದ್ರೆ ಈ ಮೊಗ್ಗು ಕಿತ್ತಾಕಿಲ್ಲ ಅಂದ್ರೆ ಇಲ್ಲೇ ಬೆಳೆಯುತ್ತೆ ಗಿಡ, ಬೇರೆ ಕಡೆ ಹೋಗಲ್ಲ. ಇದು ಫುಲ್ ಇದನ್ನ ಕಿತ್ತಾಕಿದ್ರೆ ಸೊ ಈ ಥರ ಇವಾಗ ಫುಲ್ ಗಿಡ ಇಲ್ಲೆಲ್ಲ ಇಲ್ಲಿ ಬೆಳಗ್ಗೆ ಸ್ಟಾರ್ಟ್ ಆಗುತ್ತೆ ಇನ್ನು. ಸೊ ಅವಾಗ ನೋಡಿ ಇಲ್ಲಿ ಇದು ಎಲ್ಲ ಕಿತ್ತಾಕ್ಬೇಕು. ಮೊಮ್ಮಗನಿಗೆ ಕೃಷಿ ಬಗ್ಗೆ ಒಲವಿಲ್ಲ ಅಂತಿದ್ದೀರಿ ನೋಡಿ. ಇದು ವಾರಕ್ಕೆ ಔಷಧಿ ಹೊಡಿತಾ ಇರ್ಬೇಕಿದು. ಕೇಳ್ತಿದ್ದೀನಿ ನಾನು ಇದು ಹೇಳಿದ್ನೆ, ಆಗಲ್ಲಪ್ಪ ಸುಮ್ಮನೆ ಏನಕ್ಕೆ ಮಾಡ್ತೀಯ ಅಂತ. ಇಲ್ಲ ನಾನು ಮಾಡಲೇಬೇಕು ಅಂದ. ಸರಿ ಮಾಡಪ್ಪ ಅಂದೆ. ಆಮೇಲೆ ಇವೆಲ್ಲ ಸಾಲು ಹೊಡ್ಕೊಂಡಿದ್ದು ಎಲ್ಲ ನಾನೇ ಕ್ಲೀನಾಗಿ. ಇವು ಚಿಗಪ್ಪ ಒಬ್ರು ಇದು ಜೊನ್ನಳ್ಳಿ ಒಳಗವ್ರೆ, ಇವ್ರು ಚಿಗಮ್ಮನ ಇವರ ಅಮ್ಮನ ತಂಗೇನು ಕೊಟ್ಟಿರೋದು. ಅವ್ರಿಗೂ ಇದು ಜಾಸ್ತಿ, ಇದು ರೋಜವ್ವ ಪ್ರೀಮಿಯಂ. ಪ್ರೀಮಿಯಂ ಸೆಕ್ಷನ್ಗೆ ಹೋಗುತ್ತಿದ್ದಲ್ಲ. ಸೊ ಇವು ಬೆಳೆದಿದ್ದಂಗೆ ಅಲ್ಲೇ ಕಿತ್ತಾಕಬೇಕು, ಸೊ ದಟ್ ಗಿಡ ಬರುತ್ತೆ ಬೇಗ. ಆಮೇಲೆ ಅವನ್ನ ಬಿಟ್ಟರೆ ಅಲ್ಲೇ ಹೂವು ಹಾಕಿ ಆಮೇಲೆ ಹಾಕ್ಬೋದು. ನಿಮ್ಗೆ ಯಾಕೆ ರೋಸ್ ಬೆಳಿಬೇಕು ಅಂತ ಅನ್ನಿಸ್ತು? ನನಗೆ ಒಂದು ಅನುಭವ ಬರಲಿ ಅಂತ, ಒಂದು ಫ್ಲೋರಿಕಲ್ಚರಲ್ಲಿ ಅನುಭವ ಬರಲಿ, ಪ್ಲಸ್ ರೇಟ್ ಇದೆ.
ಕಲಿಯೋಣ ಅಂತ. ಆಮೇಲೆ ಇವಾಗ ಇದರಲ್ಲಿ ಸಾಲು ಹೊಡೆದಿದ್ರಲ್ಲ, ಸಾಲು ಹೊಡೆದಿರೋದ್ರೆಲ್ಲ ಇದು 7 ಅಡಿಗೊಂದು ಹಾಕೊಂಡಿದ್ಮೇಲೆ ಇವಾಗ ಇದ್ರಾಗ ಶಾಮಂತಿಗೆ ಗಿಡ ನೆಡ್ತಾನ ಅಂತ ಇದ್ರಾಗ ಸೆಂಟ್ರಲ್ಲಿ ಬಂದ್ಬಿಡ್ತದ. ಅದು ಜಾಸ್ತಿ ದಿನ ಇರಲ್ಲ, ಇದಿರ್ತದ 2 ವರ್ಷ ಎರೆಹುಳ ಗೊಬ್ಬರ, ಎರೆಹುಳ ಗೊಬ್ಬರ ತಯಾರು ಮಾಡೋದು. ಆದರೆ ಇದರಲ್ಲಿ 4 ತೊಟ್ಟಿ ಒಳಗಿತ್ತು, ಈಗ ಇಲ್ಲ. ಎರೆಹುಳನೇ ಕಾಣಿಸ್ತಿಲ್ಲ. ಇಲ್ಲ, ಎರೆಹುಳ ಇಲ್ಲ, ಖಾಲಿ ಆಗೈತು. 3 ವರ್ಷ 2 ವರ್ಷ ಆಯಿತು ಖಾಲಿ ಮಾಡಿ. ಆ ಗೊಬ್ಬರ ಅದು ಹಂಗೆ ಉಳ್ಕೊಂತು. ಇವಾಗ ಇದ್ರಕ್ಕೆ ಈ ಗಿಡಗಳಿಗೆ ಕೆತ್ತೆತ್ತಿ ಹಾಕೋರು. ಇದರಲ್ಲಿತ್ತು ಮೊನ್ನೆ. ಇದು ಬ್ರಿಂಜಾಲ್, ಇದು ಬದನೆಕಾಯಿ ಅಂತ ಕರೀತಾರೆ. ಹಿಂಗಾಗಿ ಬದನೆಕಾಯಲ್ಲಿ ಯಾವ ತಳಿ ಇದು? ಸ್ವಲ್ಪ ಉದ್ದಕ್ಕಿದೆ ಅಲ್ಲ? ಯಾವುದೇ ತಳಿ ಏನಿಲ್ಲ, ಸುಮ್ಮನೆ ತರಕಾರಿಗೆ ಅಂತ ಹಾಕ್ಕೊಂಡಿರೋದು ನಾವು. ಇದ್ರಿಗೆ ಆಲೂಗಡ್ಡೆ ಏನಾದ್ರು ಹಾಕಿದ್ದೀನಿ. ಹಾಕ್ಬೋದು ಅಂತ ಅಲ್ಲಿ. ಆಲೂಗಡ್ಡೆ ಸೆಂಟ್ರಲ್ಲಿ ಹಾಕಿದ್ವಿ, ಮೊನ್ನೆ ಹಾಕಿದ್ದೆ. ಅದೆಲ್ಲ ಸ್ವಲ್ಪ ಮನೆ ಒಳಗಿದ್ವು, ಅದ್ರ ಹಾಕೊಂಡಿದ್ವಿ. ಇದು ಶುಂಠಿ, ಇದು ಅದು ಅರ್ಶಿನ. ಇದು ಇಲ್ಲಿ ಈ ಕಡೆ. ಅರ್ಶಿನ, ಇದು ಶುಂಠಿ. ಶುಂಠಿ ಅರ್ಶಿನ. ಇದೆಲ್ಲ ಮನೆಗೆ ಎಷ್ಟೆಷ್ಟು ಬೇಕೋ ಅಷ್ಟು ಬೆಳ್ಕೊಂಡಿದ್ದೀವಿ. ನೋಡ್ರಿ, ಇದು ಗೆಣಸಲ್ಲ? ಗೆಣಸು ಅದು ಅಲ್ಲೇ ಉಟ್ಕೊಂಡಿದೆ. ಅದನ್ನೇನು ನಾವು ಇದು ಮಾಡಿಲ್ಲ. ಅದನ್ನ ಬೇರೆ ಕಡೆ ಉಣಿದ್ರೇ ನಾವು ಇವಾಗ ಗಡ್ಡೆ ಅದು ಮತ್ತೆ ಸೊಪ್ಪು ಮತ್ತೆ ಅಲ್ಲಿ. ಸೊಪ್ಪು ಅಷ್ಟೆ. ಅದರಲ್ಲಿ ಶುಂಠಿ ಉಣಿದ್ದೀನಿ, ಶುಂಠಿ ಅದರಲ್ಲಿ. ಏನೋ ಮನೆಗೆ ಏನೋ ಬೇಕಂದಾಗ ಯಾವಾಗ ಫೈನಲ್ ಆಗಿ ಈಗಿನ ಜನ್ರೇಷನ್ಗೆ ಏನು ಹೇಳ್ತೀರಾ? ಇಬ್ರು ಅಜ್ಜ ಮೊಮ್ಮಗ ಸೇರ್ಕೊಂಡು ಮಾಡ್ತಾ ಇದ್ದೀರಾ ಏನೋ ಕೃಷಿ? ಮಾಡ್ತಾ ಇದ್ದೀರಿ, ನಾ ಕೈಲಾದ ಮಟ್ಕೊಂಡು ಮಾಡವ ಅಂದ್ಕೊಂಡಿದ್ದೀರಿ. ಯಾವುದೋ ಎಷ್ಟಾದರೆ ಅಷ್ಟು ಮಾಡೋದು, ಹೆಚ್ಚಾಗಿ ಏನು ಮಾಡೋಕ್ಕಾಗಲ್ಲ. ಆತದ ಆಗಲ್ಲ. ಈಗ ನೋಡಿ ನಮ್ಮ ಹುಡುಗ ಇವನು ರೋಜಾ ಹಾಕ್ಬೇಕು ಅಂತ ಏನೋ ಅದ್ರಾಗ ಒಂದು ಸಪೋರ್ಟ್ ಮಾಡಿದ್ದೀನಿ ನಾನು. ಹಿಂಗೆ ಮಾಡಪ್ಪ, ಹಿಂಗೆ ಮಾಡಿದಿರಿ ಅಂತ ಹಂಗೆ ಕಷ್ಟ ಆಗ್ತೈತೆ. ನಂಗೆ ಗೊತ್ತಿಲ್ಲ ಅಂದರು. ಸರಿ, ನಾನು ಎಲ್ಲ ಮಾಡ್ಕೊಡ್ತೀನಿ ಅಂದರೆ ಸಾಲು ಇಷ್ಟಕ್ಕೆ ಹಾಕ್ಬೇಕು ಅಂತ ನಾನು ಸಾಲು ಹೊಡೆದೆ. ಆಮೇಲೆ ಅವರು ಚಿಗಪ್ಪ ಒಬ್ಬರು ಬೇಡ, ಅದಕ್ಕೆ 7 ಹೊಡಿಬೇಕು ರೋಜಾ ಗಿಡಕ್ಕೆ ಅಂದರು. ಅದು ಇವಾಗ ಕಮ್ಮಿ ಇದೆ, ಮುಂದೆ ಹೋಗ್ತಾ ಹೋಗ್ತಾ ಗಿಡ ಡೆವಲಪ್ಮೆಂಟ್ ಆಗ್ತದ, ಆಗಲ್ಲ ಅಂದರು. ಆಮೇಲೆ ಇದು ಖಾಲಿ ಆಯ್ತಲ್ಲ ಸೆಂಟ್ರಲ್ಲಿ ಅಂದ್ಬಿಟ್ಟು ಅದ್ರಾಗ ಇವಾಗ ಬಿಟ್ಟು ಹಾಕಿದ್ದು. ಆಮೇಲೆ ಸೆಂಟ್ರಲ್ಲಿ ಒಂದು ಸೋಲ್ ಬಿಟ್ಟಿದ್ರಿ. ಈಗ ಅದ್ರಾಗ ಶಾಮಂತಿಗೆ ಗಿಡ ಉಣಿದ್ರೆ ಒಂದು ಸಾರಿಕೆ ಶಾಮಂತಿಗೆ ಗಿಡ ಬರ್ತದ. ಏನೋ ಶ್ರಾವಣ ಆ ಸೀಸನ್ಗೆ ಬರ್ತದ, ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ. ಅಲ್ಲ, ಈಗಿನ ಯಂಗ್ಸ್ಟರ್ಸ್ಗಳಿಗೆಲ್ಲ ಏನು ಹೇಳ್ತೀರಾ? ಯಂಗ್ಸ್ಟರ್ಸ್ಗಳಿಗೆ ಅಂದರೆ ಏನು ಅವ್ರಿಗೇನು ಅಷ್ಟು ಇಂಟ್ರೆಸ್ಟ್ ಇರಲ್ಲ ಅಣ್ಣ. ಈಗ ನೋಡಿ, ಈಗ ಯಾವುದೋ ಒಂದು ಕಂಪ್ನಿ ಬಂದು ನಮಗೆ ಇಷ್ಟು ಬಾಡಿಗೆ ಕೊಡಿ, ನಿಮಗೆ ವರ್ಷಕ್ಕೆ ಇಷ್ಟು ಪರ್ಸೆಂಟೇಜ್ ಕೊಡ್ತೀನಿ ಅಂದರೆ, ಸೊ ದಟ್ ಅವ್ರು ಈಸಿಯಾಗಿ ಒಪ್ಕೊತಾರೆ. ಅಂದರೆ ಅವ್ರಿಗೆ ಏನು ಮಾಡೋಂಗೆ ಇರಲ್ಲ, ಅವ್ರು ಕೂತಿರೋ ಜಾಗಕ್ಕೆ ಕಾಸು ಬರುತ್ತೆ. ಸೊ ಈಸಿಯಾಗಿ ಕೊಟ್ಬಿಡ್ತಾರೆ ಅವರು. ಆ ಥರ ಅವ್ರ ಪ್ಯಾಷನ್, ಅವ್ರ ಇಂಟ್ರೆಸ್ಟ್ ಮೇಲೆ ಅದು ಡಿಪೆಂಡ್ ಆಗ್ತಾ ಹೋಗುತ್ತೆ ಅಣ್ಣ. ಅವ್ರಿಗಿಲ್ಲ ನಾವು ಕೃಷಿ ಮಾಡಲೇಬೇಕು, ಅದು ನಮ್ಮ ತಳಿ, ಅದು ನಮ್ಮ. ಆದರೆ ಮೊದಲಂಗೆ ಮಾಡೋಕ್ಕೂ ಆಗಲ್ಲ, ಈಗ ಅವ್ರಿಗೆ ಬರಲ್ಲ, ಆಗಲ್ಲ. ಎಲ್ಲ ವಯಸ್ಸಾಯ್ತು, ಮಾಡೋಕ್ಕಾಗಲ್ಲ. ಯಂತ್ರಗಳೆಲ್ಲ ಇದಾವಲ್ಲ, ಈಸಿಯಾಗಿ ಯಂತ್ರ ಮಾಡ್ಬೇಕಲ್ಲ. ಬೇಸಿಕ್ ನಾಲೆಜ್. ನಮ್ಮ ಹುಡುಗ ಮಗ ಒಬ್ಬನವನೇ, ಆತನ ಮಾಡ್ತಾನೆ ಎಲ್ಲ ಟೆಕ್ನಿಕ್ ಎಲ್ಲನೂ ಉಂಟು ಆತನಿಗೆ. ಮತ್ತೆ ಈಗ ಸ್ವಲ್ಪ ಪೇರೆಂಟ್ಸು ಸ್ವಲ್ಪ ಮಕ್ಕಳನ್ನ ಕೃಷಿ ಕಡೆಗೆ ಹೋಗೋದು ಬೇಡ, ಓದ್ಲಿ ಚೆನ್ನಾಗಿ. ಅದೇ ಈಗ ಓದ್ಲಿ ಎಲ್ಲ ಅವ್ರ ಇಂಟ್ರೆಸ್ಟ್, ಅವ್ರ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಫಸ್ಟ್ ಆದ್ರೆ ಏನು ಅಷ್ಟು ಇರಲಿಲ್ಲ ಅಣ್ಣ, ಎಜುಕೇಶನ್ಗೆ ಏನಿಲ್ಲ, ಪಾಸ್ ಆದರೆ ಸಾಕಪ್ಪ ಅಂತ ಅನ್ಸಿತ್ತು. ಈಗ ನಮ್ಮ ಮಕ್ಕಳು ಅವರು ಇವ್ರ ತಂದೆ ಒಬ್ಬರು ನಾಗೇಶ್ವರನ್ ಒಬ್ಬರೇ ಮ್ಯಾಕ್ ಹೋಗಿರೋದು, ಇನ್ನೆಲ್ಲ SLCನೇ ಇನ್ನಿಬ್ಬರು ನನ್ನ ಮಕ್ಕಳು. ಆದರೂ ಅವ್ರ ತಂದೆಗೆ ಕೃಷಿ ಬಗ್ಗೆ ಆಸಕ್ತಿ ಇದೆಯಲ್ಲ, ಅದೇ ಹೇಳ್ಬೇಕು. ಅದೇ ಸರಿ, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.